ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಲಯಬಿಲಿಟೀಸ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಲಯಬಿಲಿಟೀಸ್ ಅಂದರೆ ಸಾಲ. ನಮ್ಮ ಕಂಪನಿ ಯಾರಿಗಾದರೂ ದುಡ್ಡು ಕೊಡೋದು ಬಾಕಿ ಇದ್ದರೆ ಅದಕ್ಕೆ ನಾವು ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಅಮೌಂಟ್ ಪೇಯಬಲ್ ಬೈ ಬಿಸ್ನೆಸ್ ಟು ಅದರ್ಸ್. ಅದು ವ್ಯಕ್ತಿಗಾದರೂ ಆಗಿರ್ಬೋದು, ಅಥವಾ ಒಂದು ಆರ್ಗನೈಸೇಷನ್ಗೂ ಆಗಿರ್ಬೋದು, ಅಥವಾ ಬ್ಯಾಂಕ್ಗಾದರೂ ಸಾಲ ಕೊಡೋದು ಬಾಕಿ ಇರಬಹುದು. ನಾವು ಯಾರಿಂದ ಸಾಲ ತಗೊಂಡಿರ್ತೀವಿ ಅದನ್ನು ವಾಪಸ್ ಕೊಡಬೇಕು. ಅದಕ್ಕೆ ನಾವು ಲಯಬಿಲಿಟೀಸ್ ಅಂತ ಹೇಳ್ತೀವಿ. If business has bought goods from others and has to pay the amount. ಈಗ ದುಡ್ಡಿಸ್ಕೊಂಡಿದ್ರೆ ಮಾತ್ರ ಸಾಲ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಶೂ ಮಾಡೋ ಕಂಪನಿ ಅಂತ ಅನ್ಕೊಳ್ಳೋಣ, ಓಕೆನಾ. ನನಗೆ ಶೂಗೆ ಲೆದರ್ ಬೇಕು, ಹೌದಾ. ನಾನು ಶೂ ಮಾಡ್ಬೋದು, ಬಟ್ ಲೆದರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಇನ್ನೊಬ್ಬ ಕಂಪನಿಯಿಂದ ಲೆದರ್ನ ತರಬೇಕು. ಈಗ ಅಕಸ್ಮಾತ್ ನಾನು ಜನವರಿಯಲ್ಲಿ ಇವನಿಂದ ಲೆದರ್ನ ತೊಗೊಂಬಂದಿದ್ದೀನಿ, ನನಗೆ ದುಡ್ಡು ಕೊಡೋದಕ್ಕೆ ಆಗಿಲ್ಲ. ಸೊ ನಾನೇನು ಹೇಳ್ತೀನಿ, ನಿನಗೆ ಏಪ್ರಿಲಲ್ಲಿ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತೀನಿ. ಇದು ಸಹ ಸಾಲನೇ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. ಇಫ್ ಬಿಸ್ನೆಸ್ ಹ್ಯಾಸ್ ಬಾಟ್ ಗೂಡ್ಸ್ ಫ್ರಮ್ ಅದರ್ಸ್ ಆ್ಯಂಡ್ ಹ್ಯಾಸ್ ಟು ಪೇ ದ ಅಮೌಂಟ್, ದಟ್ ಈಸ್ ಆಲ್ಸೋ ಲಯಬಿಲಿಟೀಸ್. ನಾವು ಈ ಸಾಲ ಕೊಟ್ಟ ವ್ಯಕ್ತಿಗೆ ಅವಾಗ ಕ್ರೆಡಿಟಾರ್ ಅಂತ ಕರಿತೀವಿ. ನಮಗೆ ಯಾರೇ ಸಾಲ ಕೊಟ್ಟಿದ್ರು ಅವರಿಗೆ ನಾವು ಕ್ರೆಡಿಟಾರ್ಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಹ್ಯಾಸ್ ಟು ಪೇ ವೇಜಸ್. ಈಗ ಹೊರಗಿಂದ ದುಡ್ಡು ತಂದದ್ದಷ್ಟೇ ಅಲ್ಲ, ನಾವು ಏನಾದರೂ ದುಡ್ಡು ಕೊಡೋದು ಬಾಕಿ ಇದ್ದರೂ ಸಹ ಅದು ನಮಗೆ ಸಾಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ನೋಡಿ, ನಾವು ವೇಜಸ್ ಕೊಡಬೇಕು. ವೇಜಸ್ ಅಂದರೆ ಸಂಬಳ ಕೊಡಬೇಕು, ಟ್ಯಾಕ್ಸ್ ಕಟ್ಟಬೇಕು, ಡಿವಿಡೆಂಡ್ಸ್ ಕೊಡಬೇಕು, ರೆಂಟ್ ಕಟ್ಟಬೇಕು. ಇದೆಲ್ಲವೂ ನಮಗೆ ಸಾಲ ಅಂತಲೇ ನಾವು ಟ್ರೀಟ್ ಮಾಡ್ತೀವಿ. ಅದು ನಮಗೆ ಸಾಲ ಆಗಿ ಕಾಣಿಸ್ಕೊಳ್ಳುತ್ತೆ. ಲಯಬಿಲಿಟೀಸ್ನಲ್ಲಿ ಎಷ್ಟು ಥರ ಇದೆ? ಇಂಟರ್ನಲ್ ಲಯಬಿಲಿಟಿ, ಎಕ್ಸ್ಟರ್ನಲ್ ಲಯಬಿಲಿಟಿ. ಇದ್ರ ಬಗ್ಗೆ ನಾನು ಮುಂದಕ್ಕೆ ಡಿಸ್ಕಸ್ ಮಾಡ್ತೀನಿ. ಎಕ್ಸ್ಟರ್ನಲ್ ಲಯಬಿಲಿಟಿನಲ್ಲಿ ಕರೆಂಟ್ ಲಯಬಿಲಿಟೀಸ್ ಅಂತ ಇದೆ, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಇದೆ. ಮ್ಯಾಮ್, ನನಗೆ ಈ ಡೆಟಾರ್ಸ್ ಮತ್ತು ಕ್ರೆಡಿಟಾರ್ಸ್ ಮಧ್ಯೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಮ್ಯಾಮ್, ಹೇಗೆ ನಾನು ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋದು? ಇದಕ್ಕೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಐ ಹೇಟ್ ಕ್ರೆಡಿಟಾರ್ಸ್. ನನಗೆ ಕ್ರೆಡಿಟಾರ್ಸ್ ಅಂದರೆ ಇಷ್ಟ ಇಲ್ಲ. ಕ್ರೆಡಿಟಾರ್ಸ್ ನಮಗೆ ಸಾಲ ಕೊಟ್ಟವರು, ಡೆಟಾರ್ಸ್ ಅಂದರೆ ನಾವು ಸಾಲ ಕೊಟ್ಟವರು, ಓಕೆನಾ. ಐ ಹೇಟ್ ಕ್ರೆಡಿಟಾರ್ಸ್. ನಮಗೆ ವಾಪಸ್ ಸಾಲ ತೀರಿಸೋದಕ್ಕೆ ಅಥವಾ ಯಾರಿಗೇ ಆಗಲಿ ದುಡ್ಡು ವಾಪಸ್ ಕೊಡೋದಕ್ಕೆ ಇಷ್ಟ ಇರೋದಿಲ್ಲ, ಹೌದೋ ಇಲ್ವೋ. ಹಾಗಾಗಿ ಐ ಹೇಟ್ ಕ್ರೆಡಿಟಾರ್ಸ್. ಇಂಟರ್ನಲ್ ಲಯಬಿಲಿಟೀಸ್ ಅಂದರೆ ಏನು? ಒಬ್ಬ ಓನರ್ ಕಂಪನಿಗೆ ದುಡ್ಡನ್ನು ತಂದು ಕೊಟ್ಟಿರ್ತಾನೆ ಶುರು ಮಾಡೋದಕ್ಕೆ. ನಾವು ಆ್ಯಸ್ ಅ ಬಿಸ್ನೆಸ್ ಆ ದುಡ್ಡನ್ನು ವಾಪಸ್ ಕೊಡಬೇಕು. ಇದು ನಮ್ಮ ಕಂಪನಿಯ ಒಳಗಡೆನೇ ಇರುವಂತಹ ಸಾಲ. ಹಾಗಾಗಿ ಇದನ್ನು ನಾವು ಇಂಟರ್ನಲ್ ಲಯಬಿಲಿಟಿ ಅಂತ ಕರಿತೀವಿ. ಇವನು ಎಷ್ಟೇ ದುಡ್ಡು ತಂದು ಕೊಟ್ಟಿದ್ರು ಬಿಸ್ನೆಸ್ ಮುಗಿಯುವ ಹೊತ್ತಿಗೆ ನಾವು ಅದನ್ನು ಅವನಿಗೆ ವಾಪಸ್ ಕೊಡಬೇಕು. ಇಂಟರ್ನಲ್ ಲಯಬಿಲಿಟಿ, ಎಕ್ಸ್ಟರ್ನಲ್ ಲಯಬಿಲಿಟಿ ಅಂತ ಹೇಳ್ತಿರಲ್ಲ, ಯಾಕೆ ಹಾಗೆ ಅಂತ ಕೇಳ್ತೀರಾ ನೀವು. ಇಲ್ಲಿ ನೋಡಿ, ಈ ಓನರ್ ಏನಿದ್ದಾನೆ ಇವನಿಗೆ ನಾವು ಪ್ರಾಫಿಟ್ಸ್ ಕೊಡ್ತೀವಿ, ಇವನು ತಂದಂತಹ ಬಂಡವಾಳವನ್ನು ಕೊನೆಯಲ್ಲಿ ಕೊಡ್ತೀವಿ. ಅಕಸ್ಮಾತ್ ಏನಾದರೂ ನಮ್ಮ ಬಿಸ್ನೆಸ್ ದಿವಾಳಿ ಆಗೋದ್ರೆ ಆ ಸಾಲ ಇವನೇ ಭರಿಸ್ಬೇಕಾಗತ್ತೆ. ಹಾಗಾಗಿ ಇದನ್ನು ಇಂಟರ್ನಲ್ ಲಯಬಿಲಿಟಿ ಅಂತ ಹೇಳ್ತೀವಿ. ಅದೇ ಎಕ್ಸ್ಟರ್ನಲ್ ಲಯಬಿಲಿಟಿ ಆದರೆ ನಾವು ಎಷ್ಟು ಸಾಲ ತಂದಿರ್ತೀವಿ ಅಷ್ಟನ್ನು ಮಾತ್ರ ತೀರಿಸಿದ್ರೆ ಸಾಕು. ಆದರೆ ಒಬ್ಬ ಓನರಿಗೆ ಅಕಸ್ಮಾತ್ ಲಾಸ್ ಏನಾದರೂ ಆದರೆ ಅದನ್ನು ತೀರಿಸುವ ಬಾಧ್ಯತೆ ಅವನದಾಗಿರುತ್ತೆ. ಹಾಗೆ ಪ್ರಾಫಿಟ್ಸ್ ಬಂದರೆ ಅದನ್ನೂ ಅವನೇ ಅನುಭವಿಸ್ತಾನೆ, ಲಾಸ್ ಆದರೂ ಸಹ ಅವನೊಬ್ಬನೇ ಅದನ್ನು ಅನುಭವಿಸ್ತಾನೆ. ಹಾಗಾಗಿ ಅದನ್ನು ಇಂಟರ್ನಲ್ ಲಯಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟು ಎಕ್ಸ್ಟರ್ನಲ್ ಲಯಬಿಲಿಟೀಸ್. ಅಮೌಂಟ್ ಪೇಯಬಲ್ ಬೈ ಬಿಸ್ನೆಸ್ ಟು ಔಟ್ಸೈಡರ್ಸ್ ಹೂ ಹ್ಯಾವ್ ಗಿವನ್ ಮನಿ ಆರ್ ಕ್ರೆಡಿಟ್. ಕ್ರೆಡಿಟ್ ಅಂದರೆ ಸಾಲ ಕೊಟ್ಟಿದ್ದಾರೆ. ಈ ಸಾಲ ಯಾವ ಥರದಲ್ಲಾದರೂ ಆಗ್ಬೋದು. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಲೆದರ್ ಅವನು ನಮಗೆ ಕೊಟ್ಟಿದ್ದಾನೆ, ಅಲ್ಲಿ ನಮಗೆ ದುಡ್ಡು ಕೊಟ್ಟಿಲ್ಲ, ಅವನು ನಮಗೆ ಗೂಡ್ಸನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅದು ಸಹ ನಮಗೆ ಸಾಲ ಅಂತ ಅನ್ನಿಸ್ಕೊಳ್ಳುತ್ತೆ. ಎಕ್ಸಾಂಪಲ್ಸ್ ಹೇಳ್ತಾರೆ ನೋಡಿ ಇಲ್ಲಿ. ಕ್ರೆಡಿಟಾರ್ಸ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ನಮಗೆ ಸ್ಯಾಲರಿ ಕೊಡೋದು ನಮ್ಮ ಬಾಧ್ಯತೆ.
ಅದನ್ನು ನಾವು ಕೊಡಲಿಲ್ಲ ಅಂದರೆ ಅದು ನಮಗೆ ಲಯಬಿಲಿಟಿ ಅಂದರೆ ಸಾಲ ಆಗಿ ಉಳ್ಕೊಳ್ಳುತ್ತೆ. ಬರೀ ಸ್ಯಾಲ್ರಿ ಒಂದೇ ಅಂತಲ್ಲ, ರೆಂಟ್ ಕಟ್ಟಿಲ್ಲ ಅಂದರೆ, ಇಂಟ್ರೆಸ್ಟ್ ಕಟ್ಟಿಲ್ಲ ಅಂದರೆ, ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದರೆ, ಟ್ಯಾಕ್ಸಸ್ ಕಟ್ಟಿಲ್ಲ ಅಂದರೆ, ಈ ಥರ ತುಂಬ ವಿಷಯಗಳಿದೆ. ಇದು ಯಾವುದನ್ನೇ ನಾವು ಆ ತಿಂಗಳು ಕಟ್ಟದೆ ಉಳಿಸ್ಕೊಂಡಿದ್ರೂ ಸಹ ಅದು ನಮಗೆ ಮುಂದಿನ ತಿಂಗಳಿಗೆ ಸಾಲ ಆಗುತ್ತೆ. ಓಕೆನಾ? ಅಷ್ಟೇ ಅಲ್ಲ, ಬ್ಯಾಂಕಿಂದ ಲೋನ್ ತಗೊಂಡಿದ್ರೆ ಅದು ಸಹ ನಮಗೆ ಸಾಲ ಆಗುತ್ತೆ. ಎಕ್ಸ್ಟರ್ನಲ್ ಲಯಬಿಲಿಟೀಸ್ನ 2 ಥರ ಡಿವೈಡ್ ಮಾಡ್ಬೋದು. ಒಂದು ಕರೆಂಟ್ ಲಯಬಿಲಿಟೀಸ್, ಇನ್ನೊಂದು ನಾನ್ ಕರೆಂಟ್ ಲಯಬಿಲಿಟೀಸ್. ಇದು ಎರಡಕ್ಕೂ ಮಧ್ಯೆ ಇರೋ ಡಿಫ್ರೆನ್ಸ್ ಏನಪ್ಪ ಅಂದರೆ ಟೈಮ್. ಕರೆಂಟ್ ಲಯಬಿಲಿಟೀಸ್ನ 1 ವರ್ಷದ ಒಳಗೆ ತೀರಿಸಬೇಕು. ಇದು 1 ವರ್ಷ ಆದಮೇಲೆ ತೋರಿಸುವಂತಹ ಲಯಬಿಲಿಟೀಸು. ಇಲ್ಲಿ ಹೇಳ್ತಾರೆ ನೋಡಿ, ಕರೆಂಟ್ ಲಯಬಿಲಿಟೀಸ್ ಅಮೌಂಟ್ ಪೇಯಬಲ್ ಬೈ ಬಿಸ್ನೆಸ್ ವಿತಿನ್ 1 ಇಯರ್. 1 ವರ್ಷದ ಒಳಗೆ ನಾವು ಏನೇನು ಸಾಲವನ್ನು ತೀರಿಸಬೇಕೋ ಅದೆಲ್ಲವೂ ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ಶಾರ್ಟ್ ಟರ್ಮ್ ಲೋನ್ ನಾವು 1 ವರ್ಷದ ಒಳಗೆ ತೀರಿಸ್ತೀನಿ ಕೊಡಪ್ಪ ಅಂತ ಯಾರ ಹತ್ರ ಆದರೂ ದುಡ್ಡಿಸ್ಕೊಂಡಿದ್ರೆ ಅದು ಶಾರ್ಟ್ ಟರ್ಮ್ ಲೋನ್. ಓಕೆನಾ? ಕ್ರೆಡಿಟರ್ಸ್, ಈಗ ನಮಗೆ ಲೆದರ್ ಕೊಟ್ಟವನು ನಂಗೆ 4 ವರ್ಷ ಆದಮೇಲೆ ನೀನು ದುಡ್ಡು ಕೊಡು ಅಂತ ಹೇಳ್ತಾನಾ? ಇಲ್ಲ, ನೋಡಪ್ಪ ಕಷ್ಟದಲ್ಲಿ ಇದೆಯಾ ಅಂತ ಹೇಳ್ತಾ ಇದೆಯಾ, 1 ವರ್ಷದೊಳಗೆ ನನಗೆ ದುಡ್ಡನ್ನ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾನೆ. ಸೊ ಹಾಗಾಗಿ ಅದು ಸಹ ನಮಗೆ ಕರೆಂಟ್ ಲಯಬಿಲಿಟಿ. ಬಿಲ್ಸ್ ಪೇಯಬಲ್, ಈಗ ಕ್ರೆಡಿಟಾರು ನಮ್ಮ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ, ಹೌದಾ? ಯಾಕೆಂದರೆ ಅವನಿಗೂ ಭರವಸೆ ಬೇಕು, ನಮಗೂ ಭರವಸೆ ಬೇಕು. ಹಾಗಾಗಿ ಒಂದು ಅಗ್ರಿಮೆಂಟ್ ಇರುತ್ತೆ, ಅದನ್ನೇ ನಾವು ಬಿಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಸೈನ್ ಮಾಡಿರ್ತೀವಿ, ಅವನು ಸೈನ್ ಮಾಡಿರ್ತಾನೆ, ಯಾವ ಡೇಟ್ ವಾಪಸ್ ಕೊಡಬೇಕು ಅಂತ ನಾವು ಇದರಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ. ಹಾಗಾಗಿ ಅದು ನಮಗೆ ಬಿಲ್ಸ್ ಪೇಯಬಲ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್, ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಾವು ರೆಂಟ್ ಕೊಡೋದು ಬಾಕಿ ಇದ್ದರೆ, ಸ್ಯಾಲರಿ ಕೊಡೋದು ಬಾಕಿ ಇದ್ದರೆ, ಇಂಟ್ರೆಸ್ಟ್ ಕೊಡೋದು ಬಾಕಿ ಇದ್ದರೆ, ಕಮಿಷನ್ನು, ಇನ್ಶೂರೆನ್ಸು, ಟ್ಯಾಕ್ಸಸ್ಸು, ಇಂಟರ್ನೆಟ್ ಬಿಲ್ಸು, ರಿಪೇರ್ ಮಾಡಿಸಿದ್ರೆ ಏನಾದರೂ ಮೆಷಿನರಿನ, ಅದೆಲ್ಲನೂ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟು, ಬ್ಯಾಂಕಿಂದ ನಾವು ನಮ್ಮ ಲಿಮಿಟ್ಗೂ ಮೀರಿ ಸಾಲ ತಂದಿದ್ರೆ ಅದನ್ನು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಹೇಳ್ತಾರೆ. ನಮಗೆ ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆಯೋ ಅದನ್ನು ಮೀರಿ ನಮಗೇನಾದರೂ ಬ್ಯಾಂಕ್ ಸಾಲ ಕೊಟ್ಟಿದ್ರೆ, ಬ್ಯಾಂಕ್ ದುಡ್ಡು ಕೊಟ್ಟಿದ್ರೆ ಅದನ್ನು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಹೇಳ್ತಾರೆ. ಅದು ಸಹ ನಮಗೆ ಸಾಲ ಆಗುತ್ತೆ. ನೆಕ್ಸ್ಟು, ಪ್ರಾವಿಷನ್ ಫಾರ್ ಟ್ಯಾಕ್ಸ್. ನಮಗೆ ಬರುವ ಆದಾಯಕ್ಕೆ ನಾವು ಗವರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೆ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅದನ್ನು ಸಹ ನಾವು ಸಾಲ ಅಂತಲೇ ಪರಿಗಣಿಸ್ತೀವಿ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ನಮಗೆ ಮುಂದಿನ ವರ್ಷ ಯಾವುದೋ ಒಂದು ದುಡ್ಡು ಬರಬೇಕಾಗಿರುತ್ತೆ, ಅದನ್ನು ಇವಾಗಲೇ ಕೊಟ್ಬಿಡ್ತಾರೆ. ಅದನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು? ಅದು ಮುಂದಿನ ವರ್ಷ ಬರಬೇಕಾಗಿತ್ತು, ಆದರೆ ಅದು ನಮ್ಮ ಹತ್ರ ಈ ವರ್ಷನೇ ಬಂದ್ಬಿಟ್ಟಿದೆ, ಹಾಗಾಗಿ ನಾವು ಅದನ್ನು ಸಾಲ ಅಂತ ಪರಿಗಣಿಸ್ತೀವಿ. ಅದೇ ಮುಂದಿನ ವರ್ಷಕ್ಕೆ ಅದು ಬಂತು ಅಂತ ಅದನ್ನು ಪರಿಗಣಿಸ್ತೀವಿ, ಆದರೆ ಈ ವರ್ಷಕ್ಕೆ ಅದು ಕರೆಂಟ್ ಲಯಬಿಲಿಟಿ ಆಗಿ ಉಳ್ಕೊಳ್ಳುತ್ತೆ. ನೆಕ್ಸ್ಟು, ನಾನ್ ಕರೆಂಟ್ ಲಯಬಿಲಿಟೀಸ್. ಅಮೌಂಟ್ ಪೇಯಬಲ್ ಬೈ ಬಿಸ್ನೆಸ್ ಟು ಔಟ್ಸೈಡರ್ಸ್ ಆಫ್ಟರ್ ಅ ಪೀರಿಯಡ್ ಆಫ್ ಮೋರ್ ದ್ಯಾನ್ 1 ಇಯರ್. 1 ವರ್ಷ ಆದಮೇಲೆ ನಾವು ತೀರಿಸಬೇಕಾಗಿರುವಂತಹ ಸಾಲವನ್ನು ನಾವು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಕರೆಂಟ್ ಅಂದರೆ ಪ್ರಸ್ತುತ, ನಾನ್ ಕರೆಂಟ್ ಅಂದರೆ ಈ ವರ್ಷ ಅಲ್ಲದೆ ಮುಂದಿನ ವರ್ಷಗಳಲ್ಲಿ ತೀರಿಸಬೇಕಾಗಿರುವಂತಹ ಸಾಲಗಳು. ಬ್ಯಾಂಕ್ ಲೋನ್, ಆಬ್ವಿಯಸ್ಲಿ ನಾವು ಬ್ಯಾಂಕ್ ಲೋನನ್ನು 1 ವರ್ಷಕ್ಕೆ ತಗೊಂಡಿದ್ರೆ ಅದು ಶಾರ್ಟ್ ಟರ್ಮ್ ಬ್ಯಾಂಕ್ ಲೋನ್ ಆಗುತ್ತೆ. 1 ವರ್ಷಕ್ಕಿಂತ ಜಾಸ್ತಿ ತಗೊಂಡಿದ್ರೆ ಅದು ನಾನ್ ಕರೆಂಟ್ ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟು, ಡಿಬೆಂಚರ್ಸ್. ಏನಪ್ಪ ಈ ಡಿಬೆಂಚರ್ಸ್ ಅಂದರೆ, ನಾವು ನಮಗೆ ಗೊತ್ತಿರೋರ ಹತ್ರ ಎಲ್ಲ ಸಾಲ ತರ್ತೀವಿ, ಹೌದಾ? ಅಕಸ್ಮಾತ್ ನಾವು ತಂದಿರುವ ದುಡ್ಡು ಸಾಕಾಗಲಿಲ್ಲ ಅಂದರೆ ಏನು ಮಾಡಬಹುದು? ಆಗ ನಾವು ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋಗಿ ನಮ್ಮ ಕಂಪನಿಯ ಡಿಬೆಂಚರ್ಸ್ನ ಮಾರ್ತೀವಿ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ಈಗ ನಮಗೆ 2 ಲಕ್ಷ ರೂಪಾಯಿ ಸಾಲ ಬೇಕಾಗಿದೆ ಅಂತಂದರೆ ನಾವು ಅದನ್ನು 100 ರೂಪಾಯಿ ಥರ ಡಿವೈಡ್ ಮಾಡಿ ಅದನ್ನು ಪಬ್ಲಿಕ್ಗೆ ಹಂಚಕ್ಕೆ ಬಿಡಬಹುದು. ಸ್ಟಾಕ್ ಎಕ್ಸ್ಚೇಂಜ್ನವರು ಅದನ್ನು ಮಾಡ್ತಾರೆ. ಆ ಬಂದಿರೋ 100 ರೂಪಾಯಿನ ಕಲೆ ಹಾಕಿ 2 ಲಕ್ಷ ರೂಪಾಯಿ ನಮಗೆ ದುಡ್ಡು ಸಾಲ ಅಂತ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ 5 ವರ್ಷದೊಳಗೆ ತೀರಿಸ್ತೀವಿ ಅಂತ ಹೇಳಿದರೆ 5 ವರ್ಷದ ತನಕ ನಾವು ಈ ಡಿಬೆಂಚರ್ಸ್ ತೊಗೊಂಡಿರೋರಿಗೆ ಇಂಟ್ರೆಸ್ಟ್ ಕೊಡಬೇಕು. ಅದರ ಜೊತೆಗೆ 5 ವರ್ಷ ಆದಮೇಲೆ
2 ಲಕ್ಷ ರೂಪಾಯಿಯನ್ನು ನಾವು ವಾಪಸ್ ಕೊಡಬೇಕು. ಇದಕ್ಕೆ ಡಿಬೆಂಚರ್ಸ್ ಅಂತ ಹೇಳ್ತಾರೆ. ಸೊ ಇದು ನಾವು 1 ವರ್ಷಕ್ಕಿಂತ ಜಾಸ್ತಿ ತಗೊಂಡಿರುವ ಸಾಲ ಆಗಿರೋದ್ರಿಂದ ಇದನ್ನು ನಾವು ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್. ನಾವು ಯಾರ ಹತ್ರ ಆದರೂ 1 ವರ್ಷ ಆದಮೇಲೆ ನಿಮ್ಮ ಸಾಲವನ್ನು ತೀರಿಸ್ತೀವಿ ಅಂತ ಹೇಳಿದರೆ ಅದನ್ನು ಲಾಂಗ್ ಟರ್ಮ್ ಲೋನ್ ಅಂತ ಹೇಳ್ತಾರೆ. ಅದು ಸಹ ನಾನ್ ಕರೆಂಟ್ ಲಯಬಿಲಿಟಿ. ಫ್ರೆಂಡ್ಸ್, ಈಗ ನೀವು ನನಗೆ ಕೇಳಬಹುದು, ಮ್ಯಾಮ್ ನಾವು ಫಾರ್ ಎಕ್ಸಾಂಪಲ್ 3 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಈ 3 ಲಕ್ಷ ರೂಪಾಯಿಯನ್ನು ನಾನು 30 ತಿಂಗಳು ತೀರಿಸ್ತೀನಿ ಅಂತ ಹೇಳಿರ್ತೀನಿ. ಸೊ ಒಂದೊಂದು ತಿಂಗಳು ನನಗೆ 10,000 ರೂಪಾಯಿ ತೀರಿಸುವಂತಹ ಪರಿಸ್ಥಿತಿ ಬರುತ್ತೆ. ಆಯಿತಾ? ವರ್ಷದಲ್ಲಿ 12 ತಿಂಗಳಿದೆ. ನಾನು ತಿಂಗಳು 10,000 ರೂಪಾಯಿ ತೀರಿಸಿದ್ರೆ 1 ವರ್ಷಕ್ಕೆ 1,20,000 ರೂಪಾಯಿನ ತೀರಿಸಿರ್ತೀವಿ. ಇನ್ನು 1,80,000 ರೂಪಾಯಿ ಮಿಗುತ್ತೆ. ಈ 1,20,000 ರೂಪಾಯಿ ನಮಗೆ ಕರೆಂಟ್ ಲಯಬಿಲಿಟಿ. ಅದೇ 1,80,000 ರೂಪಾಯಿ ನಾನ್ ಕರೆಂಟ್ ಲಯಬಿಲಿಟಿ ಈ ವರ್ಷಕ್ಕೆ. ಅದೇ ಮುಂದಿನ ವರ್ಷಕ್ಕೆ ಹೋದಾಗ ಈ 1,80,000 ನಮಗೆ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಇನ್ನು 60,000 ನಮಗೆ ನಾನ್ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಅದೇನೆ ಮುಂದಿನ ವರ್ಷಕ್ಕೆ ಇದು ಕರೆಂಟ್ ಲಯಬಿಲಿಟಿ ಆಗುತ್ತೆ. 6 ತಿಂಗಳಲ್ಲಿ ಇದು ತೀರಿ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಇಷ್ಟೇ ಇರೋದು ಲಯಬಿಲಿಟೀಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಬರೀರಿ. ಅದರಿಂದ ಬೇರೆಯವ್ರಿಗೂ ಸಹಾಯ ಆಗುತ್ತೆ. ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.